ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಡುವೆ ಅನುದಾನದ ಸಂಘರ್ಷ ಈಗಲೂ ಕೂಡ ಮುಂದುವರಿತಾ ಇದೆ. ಇನ್ಫ್ಯಾಕ್ಟ್ ಕೇಂದ್ರವನ್ನ ಇದೇ ವಿಚಾರದಲ್ಲಿ ಕೆಣಕೋ ಮೂಲಕ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೇಂದ್ರ ಹಾಗೂ ರಾಜ್ಯದ ನಡುವೆ ಸುದೀರ್ಘ ಸಂಘರ್ಷ ಈ ಬರ ವಿಚಾರದಲ್ಲಿ ಹೇಗೆ ಏರ್ಪಟ್ಟಿತ್ತು ಅನ್ನೋದನ್ನ ನೋಡಿದ್ವಿ. ಇಷ್ಟ ದಿನ ಕೇವಲ ರಾಜಕೀಯ ಸಂಘರ್ಷಕ್ಕೆ ಮಾತ್ರ ಸೀಮಿತ ಆಗಿತ್ತು. ಆದ್ರೆ ಈಗ ಕಾನೂನು ಸಂಘರ್ಷಕ್ಕೂ ಈ ವಿಚಾರ ಕಾರಣ ಆಗಬಹುದು ಅನ್ನೋದು ಸಿದ್ದರಾಮಯ್ಯ ಅವರ ಮಾತಿನ ಮೂಲಕ ಸ್ಪಷ್ಟ ಆಗ್ತಾ ಇದೆ. 5 ತಿಂಗಳು ಕಾದ್ರೂ ಕೂಡ ಇನ್ನೂ ಕೂಡ ಬರ ಪರಿಹಾರದ ದುಡ್ಡು ಬರ್ತಾ ಇಲ್ಲ ಅನ್ನೋದನ್ನು ತಿಳಿಸಿದ್ದಾರೆ. NDRF ಅಡಿ ಹಣ ಬಿಡುಗಡೆಗೆ ಪದೇ ಪದೇ ಮನವಿ ಮಾಡ್ಕೊಂಡ್ವಿ, ಬಟ್ ಯಾವುದೇ ಉಪಯೋಗ ಆಗಿಲ್ಲ. ಹೀಗಾಗಿ ನಮಗೆ ಅನಿವಾರ್ಯ, ಇದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದು ಅನಿವಾರ್ಯವಾಗಿತ್ತು ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲೇ ಈ ಮೂಲಕ ಬರ ಪರಿಹಾರದ ವಿಚಾರದಲ್ಲಿ ನಮಗೆ ಅನ್ಯಾಯವನ್ನ ಕೇಂದ್ರ ಮಾಡ್ತಾ ಇದೆ ಅಂತ ಒಟ್ಟು ಮಾಡೋ ಪ್ರಯತ್ನವನ್ನ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರ ಮೂಲಕ ಬಹಳ ದಿನಗಳ ಕಾಲ ಕಾದು ಸುಮಾರು 5 ತಿಂಗಳುಗಳ ಕಾಲ ಕಾದು ಅನಿವಾರ್ಯವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ ಒಂದು ಪಿಟಿಷನನ್ನು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಹಾಕಿದ್ದೀವಿ. ಇವತ್ತು 23/3/2024 ಅದು ಇವತ್ತು 9 ಗಂಟೆ 14-15 ನಿಮಿಷದಷ್ಟೊತ್ತಿಗೆ ಫೈಲ್ ಆಗಿದೆ. ಅದಕ್ಕೆ ಒಂದು ಎಂಡಾರ್ಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಫೈಲ್ ಆಗಿರೋದಕ್ಕೆ ಎಂಡಾರ್ಸ್ಮೆಂಟ್ ಕೊಟ್ಟಿದೆ. ಯಾಕಂತಂದರೆ ಅದು ಇಮಿಡಿಯೇಟಾಗಿ ತಗೊಳ್ಳೋಕ್ಕಾಗಲ್ಲ. ಈಗ ವೆಕೇಷನ್ ಇದೆ ಸುಪ್ರೀಂ ಕೋರ್ಟಿಗೆ, ಮುಂದಿನ ಒಂದು ವಾರ ವೆಕೇಷನ್ ಇರೋದರಿಂದ ಅದ ನಂತರ ತಗೊಳ್ತಾರೆ. ರಿಟ್ ಪೆಟಿಷನ್ ಅಂಡರ್ ಆರ್ಟಿಕಲ್ 32 of the Indian Constitution to give direction to the Government of India to release NDRF fund immediately, which is supposed to be released by Government of India according to law. According to law, the NDRF and STRF fund they are to be constituted under the Disaster Management Act, which is a central law. ಬಹಳ ದಿನಗಳ ಕಾಲ ಕಾದು ಸುಮಾರು 5 ತಿಂಗಳುಗಳ ಕಾಲ ಕಾದು ಅನಿವಾರ್ಯವಾಗಿ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕೇಶ್, ಇಷ್ಟು ದಿನ ಕೇವಲ ರಾಜಕೀಯ ಸಂಘರ್ಷಕ್ಕೆ ಸೀಮಿತ ಆಗಿತ್ತು ಈ ಸಂಘರ್ಷ, ಬಟ್ ಈಗ ಕಾನೂನು ಸಮರಕ್ಕೂ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ. ಆಮೇಲೆ ನನಗೆ ಇನ್ನೊಂದು ಕ್ಲಾರಿಟಿ ಬೇಕಾಗಿತ್ತು. ಇದೇ ಮೊದಲ ನಮ್ಮ ರಾಜ್ಯದಿಂದ ಕೇಂದ್ರದ ಬರ ಪರಿಹಾರದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾ ಇರೋದು, ಅಥವಾ ಹಿಂದೆ ಕೂಡ ಅನೇಕ ಇನ್ಸ್ಟೆನ್ಸ್ಗಳು ಕಾಣೋದಕ್ಕೆ ಸಿಗುತ್ತಾ? ಎರಡೂ ಪ್ರಶ್ನೆಗಳಿಗೆ ಉತ್ತರ ಕೊಡೋದಾದ್ರೆ ಮಮತಾ, ಒಂದು ಸ್ಪಷ್ಟ, ರಾಜ್ಯ ಮತ್ತು ಕೇಂದ್ರದ ನಡುವೆ ಸಾಕಷ್ಟು ಕಿತ್ತಾಟಗಳಾಗಿತ್ತು, ತಿಕ್ಕಾಟಗಳು ನಡೆದಿತ್ತು. ಇತ್ತೀಚೆಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ದೆಹಲಿಗೆ ಹೋಗಿ ಅಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಲಾಗಿತ್ತು. ಅದು ಕಾಂಗ್ರೆಸ್ ಸರ್ಕಾರ
ಕೇಂದ್ರ ಬಿಜೆಪಿ ಸರ್ಕಾರ ವಿರುದ್ಧ ನಡೆದಂಥ ಒಂದು ಪ್ರತಿಭಟನೆ ಆಗಿತ್ತು ದೆಹಲಿಯಲ್ಲಿ. ನಮಗೆ ಕೊಡಬೇಕಾದಂಥ ಪಾಲನ್ನು ಕೊಡ್ತಾ ಇಲ್ಲ, ಜೊತೆಗೆ ಬರದ ಅಧ್ಯಯನಕ್ಕೆ ಸಂಬಂಧಪಟ್ಟ 4 ತಿಂಗಳಾಯಿತು ವರದಿಯನ್ನು ಕೊಟ್ಟು, ಆದರೂ ಕೂಡ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಆರ್ಟಿಕಲ್ 32 ಅಂಡರಲ್ಲಿ ಅಂದರೆ ನಮಗೆ ಕೊಡಬೇಕಾದಂಥ ಬರ ಪರಿಹಾರವನ್ನು 10 ದಿನದ ಒಳಗಾಗಿ ಕೊಡಬೇಕಾಗಿದ್ದ ಬರ ಪರಿಹಾರವನ್ನು 4 ತಿಂಗಳಾದರೂ ಕೂಡ ಕೊಟ್ಟಿಲ್ಲ, ಉದ್ದೇಶಪೂರ್ವಕವಾಗಿ ಸತಾಯಿಸ್ತಾ ಇದೆ ಎನ್ನುವಂಥ ಆರೋಪವನ್ನು ಮಾಡಿ ಕೂಡಲೇ ಮಧ್ಯಪ್ರವೇಶ ಮಾಡಿ ಬರ ಪರಿಹಾರವನ್ನು ಕೊಡಿಸಿ ಎನ್ನುವಂತಹ ಮೊರೆಯನ್ನು ಹೋಗಿದೆ. ಸಹಜವಾಗಿಯೇ ಇಂಥ ಸಂದರ್ಭಗಳಲ್ಲಿ ಸರ್ಕಾರಗಳ ಸಂದರ್ಭದಲ್ಲಿ ರಾಜ್ಯದಲ್ಲೇ ಇರ್ಬೋದು, ಬೇರೆ ಸಂದರ್ಭಗಳಲ್ಲಿ ಈ ರೀತಿಯ ತಿಕ್ಕಾಟಗಳು ಬಂದಾಗ ಆದಷ್ಟು ಕೇಂದ್ರಕ್ಕೆ ಮೊರೆ ಹೋಗುವಂಥದ್ದು, ಕೇಂದ್ರ ಸಚಿವರ ಬಳಿ ನಿಯೋಗ ಹೋಗುವಂಥದ್ದು, ಪ್ರಧಾನಿಗಳ ಬಳಿಗೆ ಸರ್ವಪಕ್ಷ ನಿಯೋಗ ಹೋಗುವಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಕೂಡ ಈ ರೀತಿಯ ಒಂದಷ್ಟು ಮನವಿಗಳನ್ನ ಮಾಡ್ಕೊಳ್ಳೋದಂತಾಗ್ತಿತ್ತು. ಆದರೆ ಈ ಬಾರಿ ಸರ್ಕಾರ ನ್ಯಾಯಾಲಯದ ಮೆಟ್ಟಿಲೇರುವ ಮೂಲಕವಾಗಿ, ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಮೂಲಕವಾಗಿ ತಮ್ಮ ಪಾಲನ್ನು ಕೇಳುವ ಹಕ್ಕನ್ನು ಮಂಡಿಸುವಂಥ ಪ್ರಯತ್ನವನ್ನು ಮಾಡಿದೆ. ಇದಕ್ಕೆ ಏನು ಸುಪ್ರೀಂ ಕೋರ್ಟ್ ಏನು ತೀರ್ಮಾನವನ್ನು ಕೈಗೊಳ್ಳುತ್ತೆ ಅಥವಾ ಕೇಂದ್ರಕ್ಕೆ ಸೂಚನೆಯನ್ನು ಕೊಡುತ್ತಾ ಅಥವಾ ಏನಾದರೂ ನಿರ್ದೇಶನವನ್ನು ಕೊಡುತ್ತಾ ಅನ್ನೋದ್ರ ಮೇಲೆ ಮುಂದಿನ ಬೆಳವಣಿಗೆಗಳು ತೀರ್ಮಾನ ಆಗುವಂತ ಸಾಧ್ಯತೆ ಕೂಡ ಇದೆ. ರೈಟ್. ಸದ್ಯಕ್ಕೆ ರಾಜ್ಯ 18,000 ಕೋಟಿಯಷ್ಟು ಬರ ಪರಿಹಾರವನ್ನ ಕೇಂದ್ರದಿಂದ ಕೇಳಿತ್ತು. ಆಲ್ಮೋಸ್ಟ್ 5 ತಿಂಗಳಿಂದ ಇದೇ ನಿರೀಕ್ಷೆಯಲ್ಲಿದ್ರು. ಇನ್ಫ್ಯಾಕ್ಟ್ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಈ ವಿಚಾರ ಕಾರಣ ಆಗಿತ್ತು. ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ರಾಜ್ಯ ಸರ್ಕಾರ ಅನ್ನೋದನ್ನ ಸಿದ್ದರಾಮಯ್ಯ ಅವರು ತಿಳಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಏನ್ ಡೈರೆಕ್ಷನ್ ಅನ್ನ ಈ ಇಶ್ಯೂ ಅಲ್ಲಿ ಕೊಡುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ.